ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅನುದೀಪ್ ಡೈರೀಸ್. ಇವತ್ತು ನಾನು ಮಾಡಲಿಕ್ಕೆ ಹೊರಟಿರೋದು ಮಟನ್ ಕುರ್ಮಾಕ್ಕೆ ಏನೆಲ್ಲ ಬೇಕಂತ ಹೇಳಿದರೆ ಈ ವಿಡಿಯೋದಲ್ಲಿ ನೋಡ್ಬೋದು ನೀವು. ನಾನು ಆಲ್ರೆಡಿ ಈಗ ವೆಜಿಟೇಬಲ್ ಎಲ್ಲ ಕಟ್ ಮಾಡ್ಕೊಂಡು ಇಟ್ಟಿದ್ದೇನೆ, ಕೊಕೊನಟ್ ಎಲ್ಲ. ಈಗ ಮೊದಲಿಗೆ ನಾನು ಒಂದು 3 ಲೀಟರ್ಸು ಕುಕ್ಕರ್ ತೊಗೊಂಡಿದ್ದೆ, ಯಾಕೆಂದರೆ ಮಟನ್ ಸ್ವಲ್ಪ ಬೇಯಲಿಕ್ಕೆ ಟೈಮ್ ತೊಗೊಳ್ಳೋದಕ್ಕೆ. ಕುಕ್ಕರಲ್ಲಿ 3 ವಿಸಿಲ್ ಹಾಕಿದರೆ ನಿಮಗೆ ಬೇಗ ಬೇಯುತ್ತೆ. ಈಗ ನಾನು ಸ್ಟಾರ್ಟಿಂಗಲ್ಲಿ ಕೊಕೊನಟ್ ಆಯಿಲ್ ಹಾಕಿ ಅದಕ್ಕೆ 1 ಸ್ಪೂನು ದೇಸಿ ಗೀ ಹಾಕಿದ್ದೇನೆ. ಅದಕ್ಕೆ ಒಂದು 8 ಲವಂಗ ಹಾಕಿದ್ದೇನೆ, ಒಂದು 8-10 ಬ್ಲ್ಯಾಕ್ ಪೆಪ್ಪರ್ ಹಾಕಿದ್ದೇನೆ, ಮತ್ತು ಒಂದು ಪೀಸ್ನಷ್ಟು ಚಕ್ಕೆ ಹಾಕಿದ್ದೇನೆ, 2 ಪೀಸ್, ಮತ್ತು ಒಂದು 3 ಬೇ ಲೀಫ್ ಹಾಕಿದ್ದೇನೆ, 3 ಪೀಸ್ ಏಲಕ್ಕಿ ಆ್ಯಡ್ ಮಾಡ್ತಿದ್ದೇನೆ. ಇದಾದ ನಂತರ 1 ಮುಷ್ಟಿಯಷ್ಟು ಕರಿ ಲೀವ್ಸ್ ಆ್ಯಡ್ ಮಾಡಿದ್ದೇನೆ. ಇದಾದ ನಂತರ ಸ್ವಲ್ಪ ಫ್ರೈ ಕೊಟ್ಟು ನೆಕ್ಸ್ಟ್ ನಾನು ಸ್ವಲ್ಪ ಸೋಂಪು ಆ್ಯಡ್ ಮಾಡ್ತೇನೆ, ಯಾಕಂತ ಹೇಳಿದ್ರೆ ಸ್ವಲ್ಪ ಮಟನ್ ಆಗಿದ್ರೆ ಸ್ವಲ್ಪ ಸ್ಮೆಲ್ಗೆ ಒಳ್ಳೆಯದಾಗುತ್ತೆ. ಸೋಂಪು ಆ್ಯಡ್ ಮಾಡಿದ್ದೇನೆ 1 ಸ್ಪೂನಷ್ಟು. ನೆಕ್ಸ್ಟ್ ಇದಂತ ನಾನು ಆಲ್ರೆಡಿ 1 ಇಂಚ್ ಜಿಂಜರ್ ಮತ್ತು ಒಂದು 8-10 ಪೀಸ್ನಷ್ಟು ಗಾರ್ಲಿಕನ್ನು ಚೋಪ್ ಮಾಡಿ ಇಟ್ಟಿದ್ದೇನೆ, ಅದನ್ನು ಕೂಡ ಆ್ಯಡ್ ಮಾಡ್ತಿದ್ದೇನೆ. ಅದು ಆ್ಯಡ್ ಮಾಡಿದ ನಂತರ ನಾನು ಒಂದು ಸಣ್ಣ ಮಿಕ್ಸನ್ನು ಕೊಟ್ಟು ಸ್ವಲ್ಪ ಫ್ರೈ ಆಗಬೇಕು. ಫ್ರೈ ಆದ ನಂತರ ನಾನು ಆನಿಯನ್ ಆ್ಯಡ್ ಮಾಡಲಿಕ್ಕಿದೆ. ಇದು ಮಟನ್ ಆಗಿರೋದ್ರಿಂದ ಸ್ವಲ್ಪ ಟೈಮ್ ತಗೊಳುತ್ತೆ ಬಾಯ್ಲ್ ಆಗಲಿಕ್ಕೆ, ಅದಕ್ಕೆ ನಾನು 3 ಲೀಟರ್ ಕುಕ್ಕರ್ ಇಟ್ಕೊಂಡಿದ್ದೇನೆ. ಇದರಲ್ಲಿ ನಾನೀಗ ಆಲ್ರೆಡಿ ಎಲ್ಲ ಮಸಾಲೆ ಹಾಕಿ ಆಯಿತು. ಈಗ ನಾನು ಗ್ರೀನ್ ಚಿಲ್ಲಿ ಮತ್ತು ಒಂದು 2 ದೊಡ್ಡ ಆನಿಯನ್ ಆ್ಯಡ್ ಮಾಡಿದ್ದೇನೆ, ಒಂದು 3 ಪೀಸ್ನಷ್ಟು ಗ್ರೀನ್ ಚಿಲ್ಲಿ ಆ್ಯಡ್ ಮಾಡಿದ್ದೇನೆ. ಈಗ ನಾನು ಸ್ವಲ್ಪ ಸಾಲ್ಟ್ ಕೂಡ ಆ್ಯಡ್ ಮಾಡ್ತೇನೆ, ಮತ್ತು ಟರ್ಮರಿಕ್ಕು ಸೇಮ್ ಟೈಮ್ ಆ್ಯಡ್ ಮಾಡ್ತೇನೆ, ಮತ್ತು ಫ್ರೈ ಕೊಟ್ಟು ಒಂದು 5 ಮಿನಿಟ್ಸ್ ಚೆನ್ನಾಗಿ ಫ್ರೈ ಆಗಬೇಕು. ಫ್ರೈ ಆದ ನಂತರ ಕ್ಲೀನ್ ಎಲ್ಲ ಮಾಡಿಟ್ಟ ಮಟನ್ ಆ್ಯಡ್ ಮಾಡಲಿಕ್ಕಿದೆ. ನೋಡಿ, ಇದು ಮಟನ್ ಇಟ್ಟಿದ್ದೇನೆ ಕ್ಲೀನ್ ಮಾಡಿ ಆಲ್ರೆಡಿ, ಇದನ್ನು ಈಗ ಆ್ಯಡ್ ಮಾಡ್ತಿದ್ದೇನೆ. ಇಲ್ಲಿ ನೋಡ್ಬೋದು, ನಾನಿಲ್ಲಿ ಇವತ್ತು ಮಟನ್ ಕುರ್ಮಕ್ಕೆ ಫ್ರೆಶ್ ಅರ್ಧ kg ಮಟನ್ ತಗೊಂಡಿದ್ದೇನೆ. ಈಗ ಮಟನ್ ಹಾಕಿದ ನಂತರ ಸ್ವಲ್ಪ ಉಪ್ಪು ಕೂಡ ಆ್ಯಡ್ ಮಾಡಬೇಕು, ಯಾಕಂದರೆ ನಾನು ಆಗ ಆನಿಯನ್ ಫ್ರೈ ಮಾಡುವಾಗ ಆಲ್ರೆಡಿ ಉಪ್ಪು ಆ್ಯಡ್ ಮಾಡಿದ್ದೇನೆ. ಈಗ ಇನ್ನು ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡಬೇಕು, ಮತ್ತು ಸ್ವಲ್ಪ ಹಲ್ದಿ ಪೌಡ್ರ್ ಕೂಡ ಈಗ ಆ್ಯಡ್ ಮಾಡಬೇಕು. ಅದಾದ ನಂತರ ಸೇಮ್ ಟೈಮ್ ನಾನು ಹೋಮ್ ಮೇಡ್ ಮಟನ್ ಮಸಾಲ ಮಾಡಿಟ್ಟಿದ್ದೇನೆ, ಒಂದು 2 ಸ್ಪೂನಷ್ಟು ಹೋಮ್ ಮೇಡ್ ಮಟನ್ ಮಸಾಲ ಕೂಡ ಆ್ಯಡ್ ಮಾಡಬೇಕು. ಅದು ಮಾಡಿದ ನಂತರ ಒಂದು ಮಿಕ್ಸ್ ಕೊಡಬೇಕು, ಚೆನ್ನಾಗಿರೋ ಮಿಕ್ಸ್ ಕೊಟ್ಟು ನಾನು ಲಿಡ್ ಕವರ್ ಮಾಡಿ ಒಂದು 3 ವಿಸಿಲ್ ಹಾಕಿದರೆ ಮಟನ್ ಚೆನ್ನಾಗಿ ಬೇಯುತ್ತೆ. ನಂತರ ನಾನು ಈ ಕಡೆ ಒಂದು ಸೈಡಲ್ಲಿ ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ ಕೊಕೊನಟ್ ಮತ್ತು ಕ್ಯಾಶು ಹಾಕಿ ಗ್ರೈಂಡ್ ಮಾಡಿ ಒಳ್ಳೆ ಪೇಸ್ಟ್ ಆದ ನಂತರ ನಾನು ಅದನ್ನು ಮತ್ತೆ ಮಟನ್ ಬೆಂದ ನಂತರ ಅದಕ್ಕೆ ಆ್ಯಡ್ ಮಾಡಲಿಕ್ಕಿದೆ. ಈಗ ನೋಡಿ, ಮಿಕ್ಸಿ ತಗೊಂಡು ನಾನು ಗ್ರೈಂಡ್ ಮಾಡಿ ಪೇಸ್ಟ್ ಮಾಡಿ ಆಗ್ತದೆ. ಈಗ ಆ ಕಡೆಯಿಂದ ನನ್ನ ಮಟನ್ ಕೂಡ ಬಾಯ್ಲ್ ಆಗಿದೆ. ಈಗ 3 ವಿಸಿಲ್ ಆದ ನಂತರ ಈ ಥರ ಆಗಿದೆ. ಈಗ ಇದಕ್ಕೆ ಒಂದು ಟೊಮೆಟೊನ ಕೂಡ ಆ್ಯಡ್ ಮಾಡ್ತೇನೆ. ಟೊಮೆಟೊ ಕೂಡ ಆ್ಯಡ್ ಮಾಡಿ ಒಂದು 5 ಮಿನಿಟ್ಸಲ್ಲಿ ಒಳ್ಳೆ ಬಾಯ್ಲ್ ಆಗುತ್ತೆ. ಅದು ಮೆಲ್ಟ್ ಆದ ನಂತರ ನಾನು ಈ ಕಡೆಯಿಂದ ಕೊಕೊನಟ್ ಗ್ರೈಂಡ್ ಮಾಡಿಟ್ಟದನ್ನು ಆ್ಯಡ್ ಮಾಡ್ತೇನೆ. ಆ್ಯಡ್ ಮಾಡಿದ ನಂತರ ನಾನು ಒಂದು ಚೆನ್ನಾಗಿರೋ ಮಿಕ್ಸ್ ಕೊಟ್ಟ ನಂತರ ಯಾವ ಥರ ಕಾಣುತ್ತೆ ನೋಡಿ, ಈ ವಿಡಿಯೋದಲ್ಲಿ ಈ ಥರ ಕಲರ್ ಬರುತ್ತೆ ಮಟನ್ ಕುರ್ಮದ್ದು. ನಿಮಗೆ ಸ್ಪೈಸಿ ಜಾಸ್ತಿ ಬೇಕಂದ್ರೆ ಸ್ವಲ್ಪ ಸ್ಪೈಸಿ ಎಕ್ಸ್ಟ್ರಾ ಹಾಕೊಳ್ಬೋದು. ನಾನಿದು ಮೀಡಿಯಮ್ ಸ್ಪೈಸಿ ಮಾಡಿದ್ದೇನೆ ಮಟನ್ ಕುರ್ಮ ಅಂತ ಹೇಳಿ. ಈ ಥರ ಒಂದು ಒಳ್ಳೆ ಮಿಕ್ಸ್ ಕೊಟ್ಟು ಇನ್ನೊಂದು ಸಲ ನಾವು ಬೇಯಿಸ್ಲಿಕ್ಕಿದೆ. ಸೇಮ್ ಟೈಮ್ ನಾವು ಸ್ವಲ್ಪ ಮಟನ್ ಆಗೋದ್ರಿಂದ ಇದಕ್ಕೆ ಸ್ವಲ್ಪ ಕಸ್ತೂರಿ ಮೆಂತೆ ಆ್ಯಡ್ ಮಾಡ್ತೇನೆ, ಯಾಕಂದರೆ ಇದು ಒಳ್ಳೆ ಫ್ಲೇವರ್ ಕೊಡುತ್ತೆ ಗ್ರೇವಿಗೆ. ಡ್ರೈ ಆಗಿರೋದು ಸ್ವಲ್ಪ ಕೈಯಲ್ಲಿ ತಿಕ್ಕಿ ಹುಡಿ ಹಾಕಿ ಅಂದರೆ ಒಳ್ಳೆಯದಾಗುತ್ತೆ. ಇದನ್ನು ಹಾಕಿ ಕಸ್ತೂರಿ ಮೆಂತೆಯನ್ನು ಹುಡಿ ಮಾಡಿ ಒಂದು ಮಿಕ್ಸ್ ಕೊಡಿ ಇನ್ನೊಂದು, ಮತ್ತು ಫೈನಲ್ ಆಗಿ ನೀವು ಕೊರಿಯಂಡರ್ ಕಟ್ ಮಾಡಿ ಆ್ಯಡ್ ಮಾಡಿ. ಇದು ಫೈನಲ್ ಆಗಿ ಈಗ ಕರಿ ರೆಡಿ ಆಯಿತು. ಈಗ ಇದಾದ ನಂತರ ನನ್ನ ಮನೆಯಲ್ಲಿ ಇವತ್ತು ಗೀ ರೈಸ್ ಮಾಡಿದ್ದೇನೆ. ಗೀ ರೈಸ್ ಒಟ್ಟಿಗೆ ಇದನ್ನು ಟೇಸ್ಟ್ ಮಾಡ್ತೇನೆ. ಇದು ಇವತ್ತಿನ ವೀಕೆಂಡ್ ಸ್ಪೆಷಲ್.